ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಕೋಲಾ ಟೆಸ್ಲಾ ಓರ್ವ ಕೇವಲ ವಿಜ್ಞಾನಿ ಮಾತ್ರವಲ್ಲ, ಅವರು ಮಾನವನ ಕಲ್ಪನೆಗೆ ಸವಾಲಿಸಿದ ಓರ್ವ ದಾರ್ಶನಿಕ, ಕನಸುಗಳನ್ನು ನನಸಾಗಿಸುವ ಕಲೆಗಾರ. ಇಂದು ನಮ್ಮ ಸುತ್ತಲಿನ ವಿದ್ಯುತ್ ಕ್ರಾಂತಿಯ ಹಿಂದೆ ನಿಂತಿರುವ ಮುಖ್ಯ ವ್ಯಕ್ತಿ ಟೆಸ್ಲಾ. ನಮ್ಮ ಮನೆಗಳಲ್ಲಿ ಬೆಳಗುತ್ತಿರುವ ಬಲ್ಬ್ನಿಂದ ಹಿಡಿದು ಕೈಯಲ್ಲಿರುವ ಫೋನ್ ಚಾರ್ಜ್ ಆಗುವವರೆಗೂ ಈ ಇಡೀ ಜಗತ್ತನ್ನ ಬೆಳಗಿಸುವ ಶಕ್ತಿಯ ಹಿಂದಿನ ಮೂಲ ಆವಿಷ್ಕಾರಕ ಇದೇ ಟೆಸ್ಲಾ. ಟೆಸ್ಲಾ ಅವರ ಆವಿಷ್ಕಾರಗಳು ನಮ್ಮ ಜೀವನವನ್ನ ಬದಲಿಸಿವೆ. ಇಂದಿಗೂ ಅವರ ಅದ್ಭುತ ಪ್ರತಿಭೆ ಹಾಗೂ ದೂರದೃಷ್ಟಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಟೆಸ್ಲಾ ಕೇವಲ ವೈಜ್ಞಾನಿಕ ಆವಿಷ್ಕಾರಗಳನ್ನ ಮಾತ್ರವಲ್ಲದೆ ಕಲ್ಪನೆಗೂ ಮೀರಿದ ಅಸಾಮಾನ್ಯ ಶಕ್ತಿಯನ್ನ ಹೊಂದಿರುವ ಸಾಧನಗಳನ್ನ ರಚಿಸಿದ್ದರು. ಅಂತಹ ಒಂದು ಸಾಧನವೇ ಡೆತ್ ರೇ. ಹೆಸರೇ ಸೂಚಿಸುವಂತೆ ಈ ಸಾಧನವು ಅಸಾಮಾನ್ಯ ಸಾಮರ್ಥ್ಯಗಳನ್ನು ಹೊಂದಿತ್ತು. ಈ ಸಾಧನವನ್ನ ಯುದ್ಧಗಳಲ್ಲಿ ಶತ್ರುಗಳ ಮೇಲೆ ಬಳಸಲು ಯೋಜಿಸಿದ್ದರು. ಈ ಸಾಧನದಿಂದ ಹೊರಬರುವ ಶಕ್ತಿಯುತ ಕಿರಣಗಳು ಅತ್ಯಂತ ದೂರದಲ್ಲಿರುವ ವಿಮಾನಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದವು ಎನ್ನಲಾಗುತ್ತದೆ. ಟೆಸ್ಲಾ ಅವರ ಮತ್ತೊಂದು ಅಚ್ಚರಿಯ ಆವಿಷ್ಕಾರವೆಂದರೆ ಕೃತಕ ಭೂಕಂಪವನ್ನ ಸೃಷ್ಟಿಸಬಲ್ಲ ಒಂದು ಸಣ್ಣ ಸಾಧನ. ಇದು ಜೇಬ್ನಲ್ಲಿ ಇಟ್ಕೊಳ್ಳುವಷ್ಟು ಚಿಕ್ಕದಾಗಿತ್ತು ಅನ್ನೋದು ನಂಬಲು ಅಸಾಧ್ಯವಾದರೂ ಸತ್ಯ. ಈ ಸಾಧನದ ಕುರಿತು ಒಂದು ಕುತೂಹಲಕಾರಿ ಕತೆ ಇದೆ. ಒಮ್ಮೆ ಟೆಸ್ಲಾ ನ್ಯೂಯಾರ್ಕ್ನ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾಗ ಅವರ ಜೇಬಿನಲ್ಲಿದ್ದ ಆ ಸಾಧನದಿಂದ ಉಂಟಾದ ಕಂಪನಗಳು ಸೇತುವೆಯನ್ನೇ ನಡುಗಿಸಿದವಂತೆ. ಕೆಲವು ಜನರು ಈ ಕಂಪನದಿಂದ ಸೇತುವೆ ಕುಸಿದು ಬಿದ್ದಿತು ಎಂದು ಹೇಳುತ್ತಾರೆ. ಈ ಕಥೆಯು ಆ ಸಾಧನದ ಶಕ್ತಿ ಎಷ್ಟು ಅಗಾಧವಾಗಿತ್ತೆಂಬುದನ್ನು ತಿಳಿಸುತ್ತದೆ. ಸ್ನೇಹಿತರೆ, ಈ ಆವಿಷ್ಕಾರಗಳು ಟೆಸ್ಲಾ ಅವರ ಅಪ್ರತಿಮ ಪ್ರತಿಭೆ ಹಾಗೂ ದೂರದೃಷ್ಟಿಗೆ ಸಾಕ್ಷಿಯಾಗಿವೆ. ಟೆಸ್ಲಾ ಅನ್ನುವ ಹೆಸರು ವಿಜ್ಞಾನ ಹಾಗೂ ಆವಿಷ್ಕಾರಗಳ ಜಗತ್ತಿನಲ್ಲಿ ಒಂದು ಅದ್ಭುತ ಪ್ರತಿಭೆಯನ್ನು ಸೂಚಿಸುತ್ತದೆ. ಈ ಅದ್ಭುತ ಸಾಧನಗಳನ್ನು ಅವರು ಹೇಗೆ ನಿರ್ಮಿಸಿದರು ಹಾಗೂ ಅವರ ಜೀವನದಲ್ಲಿ ಅವುಗಳ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಯಲು ನಾವು ಅವರ ಬಾಲ್ಯದ ಕಥೆಯನ್ನ ಗಮನಿಸಬೇಕು. ನಿಕೋಲಾ ಟೆಸ್ಲಾ ಹುಟ್ಟಿನಿಂದಲೇ ಇತರರಿಗಿಂತ ವಿಭಿನ್ನ ವ್ಯಕ್ತಿತ್ವ ಹೊಂದಿದ್ದರು. ಇತರ ಮಕ್ಕಳು ಆಟವಾಡುತ್ತಿದ್ದರೆ ಅವರು ವಿಜ್ಞಾನದ ಪುಸ್ತಕಗಳನ್ನು ಹಾಗೂ ಸಿದ್ಧಾಂತಗಳನ್ನು ಅಧ್ಯಯನ ಮಾಡೋದರಲ್ಲಿ ಮುಳುಗಿದ್ದರು. ಅವರ ಮನಸ್ಸು ಹೊಸ ಆವಿಷ್ಕಾರಗಳ ಕನಸುಗಳಿಂದ ತುಂಬಿತ್ತು. ಅವರು ಕೇವಲ ಪುಸ್ತಕಗಳನ್ನು ಓದೋದಕ್ಕೆ ಸೀಮಿತವಾಗಿರಲಿಲ್ಲ, ದೊಡ್ಡ ದೊಡ್ಡ ವೈಜ್ಞಾನಿಕ ಕೋಷ್ಟಕಗಳನ್ನು ಕೂಡ ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರು. ಆದರೆ ಅವರ ಈ ಆಸಕ್ತಿ ಅವರ ಪೋಷಕರಿಗೆ ಅಷ್ಟಾಗಿ ಇಷ್ಟವಿರಲಿಲ್ಲ. ಟೆಸ್ಲಾ ಅವರ ತಂದೆ ಒಬ್ಬ ಪಾದ್ರಿಯಾಗಿದ್ದರಿಂದ ಟೆಸ್ಲಾ ಕೂಡ ಅದೇ ದಾರಿಯಲ್ಲಿ ಸಾಗಬೇಕೆಂದು ಅವರು ಆಶಿಸಿದ್ದರು. ಇದು ಟೆಸ್ಲಾ ಅವರ ಕನಸುಗಳಿಗೆ ದೊಡ್ಡ ಸವಾಲಾಗಿತ್ತು. ಆದರೆ ಅವರೊಳಗಿದ್ದ ವಿಜ್ಞಾನದ ಕಿಡಿ ಎಂದಿಗೂ ಆರಿ ಹೋಗಲಿಲ್ಲ. ಟೆಸ್ಲಾ ಅವರ ಬಾಲ್ಯದ ಕನಸುಗಳು ಹಾಗೂ ಅವರ ಕುಟುಂಬದ ಆಶಯಗಳ ನಡುವಿನ ಸಂಘರ್ಷವೇ ಅವರ ಭವಿಷ್ಯದ ಆವಿಷ್ಕಾರಗಳಿಗೆ ಅಡಿಪಾಯ ಹಾಕಿತು. ನಿಕೋಲಾ ಟೆಸ್ಲಾ ಅವರ ಹಿರಿಯ ಸಹೋದರ ಡೇನ್ ಟೆಸ್ಲಾರನ್ನ ಕಳೆದುಕೊಂಡ ನಂತರ ಟೆಸ್ಲಾ ಅವರ ಪೋಷಕರ ಬದುಕು ದುಃಖದಿಂದ ತುಂಬಿತ್ತು. ಉಳಿದಿದ್ದ ಏಕೈಕ ಮಗನಾದ ನಿಕೋಲಾ ಟೆಸ್ಲಾ ಅವರನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲು ಅವರು ಸಿದ್ಧರಿರಲಿಲ್ಲ. ಆದ್ದರಿಂದಲೇ ಶಾಲೆಯ ಶಿಕ್ಷಣ ಮುಗಿದ ಕೂಡಲೇ ಅವರು ನಿಕೋಲಾನನ್ನ ಮನೆಗೆ ಕರೆಸಿಕೊಂಡ್ರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮನೆಗೆ ಮರಳಿದ ಕೆಲವೇ ದಿನಗಳಲ್ಲಿ ನಿಕೋಲಾ ಕಾಲಾರ ರೋಗಕ್ಕೆ ತುತ್ತಾದರು. ಅವರ ಸ್ಥಿತಿ ಅಷ್ಟರ ಮಟ್ಟಿಗೆ ಹದಗೆಟ್ಟಿತ್ತು. ಬದುಕುವ ಭರವಸೆಯೇ ಇಲ್ಲದಂತಿತ್ತು. ಸಾವೇ ಅವರ ಬಾಗಿಲ ಬಳಿ ನಿಂತಿದ್ದರು. ಟೆಸ್ಲಾ ಅವರ ಮನಸ್ಸು ದೃಢವಾಗಿತ್ತು. ನಾನು ಗುಣಮುಖನಾದರೆ ಇಂಜಿನಿಯರಿಂಗ್ ಓದಲೇಬೇಕು ಅನ್ನುವ ಹಠ ಟೆಸ್ಲಾರದ್ದಾಗಿತ್ತು. ಈ ಮಾತುಗಳು ಟೆಸ್ಲಾ ಅವರ ಪೋಷಕರ ಮನಸ್ಸನ್ನ ಕಲಕಿದವು. ಅವರ ಮುಂದಿದ್ದ ಆಯ್ಕೆಗಳು ಕೇವಲ ಎರಡೇ: ಮಗನನ್ನ ಕಳೆದುಕೊಳ್ಳುವುದು ಅಥವಾ ಅವನ ಕನಸನ್ನ ಒಪ್ಪಿಕೊಂಡು ಇಂಜಿನಿಯರಿಂಗ್ ಓದಲು ಬಿಡುವುದು. ಕೊನೆಗೆ ಮಗನ ಸ್ಥಿತಿ ಹಾಗೂ ಆಸೆಗಳನ್ನು ನೋಡಿ ಅವರ ಮನಸ್ಸು ಕರಗಿತು. ಅದೇ ಕ್ಷಣದಲ್ಲಿ ಅವರು ಟೆಸ್ಲಾ ಅವರ ಇಂಜಿನಿಯರಿಂಗ್ ಕನಸಿಗೆ ಒಪ್ಪಿಗೆ ನೀಡಿದ್ರು. ಈ ಒಂದು ನಿರ್ಧಾರ ಟೆಸ್ಲಾ ಅವರ ಬದುಕು ಹಾಗೂ ಇಡೀ ಜಗತ್ತಿನ ಭವಿಷ್ಯವನ್ನೇ ಬದಲಾಯಿಸಿತು. ಈ ಘಟನೆಯು ಟೆಸ್ಲಾ ಅವರ ಜೀವನದಲ್ಲಿ ಒಂದು ಪ್ರಮುಖ ತಿರುವು. ಅವರ ದೃಢ ನಿರ್ಧಾರ ಹಾಗೂ ಪೋಷಕರ ಬೆಂಬಲವೇ ಅವರು ಮುಂದೆ ಜಗತ್ತನ್ನೇ ಬೆಳಗಿಸುವಂತಹ ಆವಿಷ್ಕಾರಗಳನ್ನು ಮಾಡಲು ಪ್ರೇರಣೆ ನೀಡಿತು. ತಮ್ಮ ಮಗನ ಅಸಾಧ್ಯವಾದ ಹಠ ಮತ್ತು ಇಚ್ಛಾಶಕ್ತಿಯನ್ನ ನೋಡಿ ಟೆಸ್ಲಾ ಅವರ ತಂದೆ ಕೊನೆಗೂ ಎರಡನೇ ದಾರಿಯನ್ನ ಆಯ್ದುಕೊಂಡರು. ಅವರು ಇಂಜಿನಿಯರಿಂಗ್ ಓದಲು ಒಪ್ಪಿಗೆ ನೀಡಿದ್ರು. ಆಶ್ಚರ್ಯಕರ ವಿಷಯವೇನೆಂದರೆ ಈ ಒಪ್ಪಿಗೆ ಸಿಕ್ಕಿದ ಕೆಲವೇ ದಿನಗಳಲ್ಲಿ ಟೆಸ್ಲಾ ಸಂಪೂರ್ಣವಾಗಿ ಚೇತರಿಸಿಕೊಂಡು ಹೊಸ ಜೀವನ ಪಡೆದಂತೆ ಭಾಸವಾಯಿತು. ನಂತರ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಧ್ಯಯನಕ್ಕಾಗಿ ಆಸ್ಟ್ರಿಯಾದ ಪ್ರಸಿದ್ಧ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ಗೆ ಸೇರಿದ್ರು.
ಅಲ್ಲಿ ತಮ್ಮ ಅದ್ಭುತ ಜ್ಞಾನ ಮತ್ತು ವಿಶಿಷ್ಟ ಪ್ರತಿಭೆಯಿಂದ ಎಲ್ಲರನ್ನ ಬೆರಗುಗೊಳಿಸಿದ್ರು. ಸ್ನೇಹಿತರೆ, ಶಿಕ್ಷಣ ಮುಗಿದ ನಂತರ ಟೆಸ್ಲಾ ತಮ್ಮ ಕನಸಿನ ಆವಿಷ್ಕಾರವಾದ ಆಲ್ಟರ್ನೇಟಿಂಗ್ ಕರೆಂಟ್ ಕಲ್ಪನೆಯನ್ನ ಹಿಡಿದುಕೊಂಡು ಆ ಕಾಲದ ಪ್ರಖ್ಯಾತ ವಿಜ್ಞಾನಿ ಥಾಮಸ್ ಎಡಿಸನ್ ಅವರನ್ನ ಭೇಟಿಯಾದರು. ಎಡಿಸನ್ ಆಗ ಡೈರೆಕ್ಟ್ ಕರೆಂಟ್ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಎಡಿಸನ್ ಅವರಿಗೆ ಟೆಸ್ಲಾ ಅವರ ಎಸಿ ಕಲ್ಪನೆ ಇಷ್ಟವಾಗಲಿಲ್ಲ. ಅವರು ಅದನ್ನು ತಿರಸ್ಕರಿಸಿ ಟೆಸ್ಲಾ ಅವರಿಗೆ ಡಿಸಿ ತಂತ್ರಜ್ಞಾನದ ಮೇಲೆಯೇ ಕೆಲಸ ಮಾಡುವಂತೆ ಸಲಹೆ ನೀಡಿದ್ರು. ಎಡಿಸನ್ ಡಿಸಿ ತಂತ್ರಜ್ಞಾನವೇ ಭವಿಷ್ಯ ಎಂದು ಬಲವಾಗಿ ನಂಬಿದ್ದರು. ಆದರೆ ಟೆಸ್ಲಾ ಅವರ ದೃಷ್ಟಿಕೋನ ಬೇರೆಯಾಗಿತ್ತು. ಟೆಸ್ಲಾ ಅವರಿಗೆ ಎಸಿ ತಂತ್ರಜ್ಞಾನದ ಅಗಾಧ ಶಕ್ತಿ ಹಾಗೂ ಸಾಧ್ಯತೆಗಳ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಹೀಗೆ ಇಬ್ಬರು ಮಹಾನ್ ವಿಜ್ಞಾನಿಗಳ ನಡುವೆ ಕರೆಂಟ್ ವಾರ್ ಎಂಬ ಐತಿಹಾಸಿಕ ವಿವಾದಕ್ಕೆ ಇದು ನಾಂದಿ ಹಾಡಿತು. ಟೆಸ್ಲಾ ಅವರ ಜೀವನದ ಈ ಪ್ರಮುಖ ಘಟನೆಯು ಮುಂದೆ ಇಡೀ ಜಗತ್ತಿನ ವಿದ್ಯುತ್ ವ್ಯವಸ್ಥೆಯನ್ನೇ ಬದಲಾಯಿಸಿತು. ಥಾಮಸ್ ಎಡಿಸನ್ ಅವರ ಕಂಪನಿಯಲ್ಲಿ ಡೈರೆಕ್ಟ್ ಕರೆಂಟ್ ತಂತ್ರಜ್ಞಾನದ ದೋಷಗಳನ್ನು ಮನಗಂಡ ಟೆಸ್ಲಾ ಅಲ್ಲಿಂದ ಹೊರಬಂದು ತಮ್ಮದೇ ಆದ ಕನಸುಗಳನ್ನು ನನಸು ಮಾಡಲು ಟೆಸ್ಲಾ ಎಲೆಕ್ಟ್ರಿಕ್ ಕಂಪನಿಯನ್ನ ಸ್ಥಾಪಿಸಿದ್ರು. ಈ ಹೊಸ ಆರಂಭವೇ ವಿಶ್ವಕ್ಕೆ ಕ್ರಾಂತಿಕಾರಿ ಆವಿಷ್ಕಾರವಾದ ಆಲ್ಟರ್ನೇಟಿಂಗ್ ಕರೆಂಟ್ ತಂತ್ರಜ್ಞಾನವನ್ನ ಪರಿಚಯಿಸಿತು. ಇದೇ ಆವಿಷ್ಕಾರದಿಂದಾಗಿ ಟೆಸ್ಲಾ ಅವರು ಫಾದರ್ ಆಫ್ ಎಸಿ ಎಂದೇ ಪ್ರಸಿದ್ಧರಾದರು. ಈ ಯಶಸ್ಸು ಟೆಸ್ಲಾ ಅವರ ಬದುಕಿಗೆ ಹೊಸ ಅಧ್ಯಾಯವನ್ನ ತೆರೆಯಿತು. ಇದರ ನಂತರ ಅವರು ಒಂದರ ಹಿಂದೆ ಒಂದರಂತೆ ಅನೇಕ ಅದ್ಭುತ ಆವಿಷ್ಕಾರಗಳನ್ನು ಮಾಡಿದ್ರು. ಪ್ರತಿಯೊಂದು ಆವಿಷ್ಕಾರವು ಇಡೀ ಜಗತ್ತನ್ನೇ ಬೆರಗುಗೊಳಿಸಿತು. ಅವರ ಹೆಸರು ಮನೆ ಮಾತಾಯಿತು. ಖ್ಯಾತಿ, ಗೌರವ ಹಾಗೂ ಅಪಾರ ಯಶಸ್ಸು ಅವರನ್ನ ಹಿಂಬಾಲಿಸಿತು. ಆದರೆ ಈ ಯಶಸ್ಸಿನ ಹಿಂದೆ ಟೆಸ್ಲಾ ಅವರ ಮನಸ್ಸಿನಲ್ಲಿ ಅನೇಕ ನೋವುಗಳು ಅಡಗಿದ್ದವು. ತಮ್ಮ ಅಣ್ಣನ ಅಕಾಲಿಕ ಮರಣದ ನೆನಪು ಅವರನ್ನ ಸದಾ ಕಾಡುತ್ತಿತ್ತು. ಈ ನೋವು ಅವರ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಅವರು ಜನರೊಂದಿಗೆ ಬೆರೆಯುವುದನ್ನು ಕಡಿಮೆ ಮಾಡಿದ್ರು. ಒಂಟಿಯಾಗಿ ತಮ್ಮ ಸಂಶೋಧನೆಗಳಲ್ಲಿ ಮುಳುಗಿದ್ರು. ಇಂತಹ ದುಃಖಕರ ಘಟನೆಗಳು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು ಸಹಜ. ಬ್ಯಾನಿಯನ್ ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ ಸೆಂಟರ್ ನಡೆಸಿದ ಸಂಶೋಧನೆಯ ಪ್ರಕಾರ ಇಂತಹ ಭಾವನಾತ್ಮಕ ನೋವು ಅನುಭವಿಸುವವರಲ್ಲಿ ಸುಮಾರು 40% ಜನರು ಮಾನಸಿಕ ಏರುಪೇರುಗಳನ್ನು ಅನುಭವಿಸುತ್ತಾರೆ. ಆದರೆ ಸಮಯದ ಜೊತೆಗೆ ಈ ನೋವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಟೆಸ್ಲಾ ಅವರ ಜೀವನದಲ್ಲಿಯೂ ಇದೇ ನಡೆಯಿತು. ಈ ನೋವಿನ ನೆರಳಿನಿಂದ ಹೊರಬಂದ ನಂತರ ಟೆಸ್ಲಾ ಹೊಸ ಹುರುಪಿನಿಂದ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಈ ಕಠಿಣ ಸಮಯದ ನಂತರ ಅವರು ತಮ್ಮ ಜೀವನವನ್ನ ಹೊಸ ದಾರಿಯ ಕಡೆಗೆ ಕೊಂಡೊಯ್ದರು. ಈ ದುರಂತದ ನಂತರ ಅವರೊಳಗಿದ್ದ ವಿಜ್ಞಾನಿ ಇನ್ನಷ್ಟು ಪ್ರಬುದ್ಧನಾದ. ತಮ್ಮ ವೈಯಕ್ತಿಕ ನೋವಿನಿಂದ ಹೊರಬಂದ ನಂತರ ನಿಕೋಲಾ ಟೆಸ್ಲಾ ಅವರ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಯಿತು. ಇದೇ ಸಮಯದಲ್ಲಿ ಅವರು ಇತಿಹಾಸದಲ್ಲೇ ಮಹತ್ವದ ಆವಿಷ್ಕಾರವಾದ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಜಗತ್ತಿಗೆ ಪರಿಚಯಿಸಿದ್ರು. ಈ ಆವಿಷ್ಕಾರವು ನಮ್ಮ ಇಡೀ ಜಗತ್ತನ್ನೇ ಬದಲಾಯಿಸಿತು. ಈ ಯಶಸ್ಸು ಅವರ ವ್ಯಕ್ತಿತ್ವದಲ್ಲೂ ಪರಿಣಾಮ ಬೀರಿತು. ಟೆಸ್ಲಾ ಅವರ ಉಡುಗೆ ತೊಡುಗೆಯ ಶೈಲಿ ಇನ್ನಷ್ಟು ಸುಧಾರಿಸಿತು. ಜೊತೆಗೆ ಅವರ ಆಕರ್ಷಕ ವ್ಯಕ್ತಿತ್ವವು ಅನೇಕರನ್ನ ಪ್ರಭಾವಿಸಿತು. ಆದರೆ ಟೆಸ್ಲಾ ಅವರ ಗಮನ ಸದಾ ವಿಜ್ಞಾನದ ಮೇಲೆಯೇ ಕೇಂದ್ರೀಕೃತವಾಗಿತ್ತು. ಅವರು ಈ ಭೂಮಿಯನ್ನೇ ಒಂದು ದೊಡ್ಡ ಯಂತ್ರವೆಂದು ಭಾವಿಸಿ ಅದನ್ನು ಅರ್ಥೈಸಿಕೊಳ್ಳಲು ಹಾಗೂ ಅದರಿಂದ ಹೊಸ ಆವಿಷ್ಕಾರಗಳನ್ನು ಮಾಡಲು ಶ್ರಮಿಸಿದ್ರು. ಸ್ನೇಹಿತರೆ, ಈ ಕಥೆಯು ಕೇವಲ ಒಬ್ಬ ವ್ಯಕ್ತಿ ಹೇಗೆ ಖಿನ್ನತೆಯನ್ನ ಮೀರಿ ಪ್ರಸಿದ್ಧ ವಿಜ್ಞಾನಿಯಾಗಿ ಬೆಳೆದರು ಅನ್ನುವ ಒಂದು ನೋಟವನ್ನ ಮಾತ್ರ ನೀಡುತ್ತದೆ. ಟೆಸ್ಲಾ ಅವರ ಜೀವನದ ಈ ಯಾನವು ಒಂದು ಅದ್ಭುತ ಕತೆ. ಅವರ ಸಂಪೂರ್ಣ ಜೀವನದ ಕತೆ, ಅದರಲ್ಲಿ ಅಡಗಿರುವ ಸ್ಫೂರ್ತಿ ಹಾಗೂ ಜ್ಞಾನವನ್ನ ಅರಿಯಲು ಅವರ ಆತ್ಮಕಥೆಯಾದ ಮೈ ಇನ್ವೆನ್ಷನ್ಸ್ ಒಂದು ಉತ್ತಮ ಮೂಲವಾಗಿದೆ. ಈ ಪುಸ್ತಕವು ಟೆಸ್ಲಾ ಅವರ ಮನಸ್ಸಿನೊಳಗೆ ಇಣುಕಿ ನೋಡಲು ಮತ್ತು ಅವರ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಒಂದು ದಿನ ಟೆಸ್ಲಾ ತಮ್ಮ ಬಾಲ್ಯದ ನೆನಪುಗಳಲ್ಲಿ ಕಳೆದು ಹೋಗಿದ್ದಾಗ ಅವರ ಮನಸ್ಸಿನಲ್ಲಿ ಒಂದು ಅನಿರೀಕ್ಷಿತ ಮಿಂಚು ಹೊಳೆಯಿತು. ಆ ಕ್ಷಣದ ಕಲ್ಪನೆಯೇ ಅವರ ಜೀವನದ ತಿರುವು. ನೋವಿನಿಂದ ಹೊರಬರಲು ಹಾಗೂ ತಮ್ಮ ಆಂತರಿಕ ಸಂಕಟಗಳನ್ನು ಅರ್ಥಪೂರ್ಣವಾಗಿ ಬಳಸಲು ನಿರ್ಧರಿಸಿದ ಟೆಸ್ಲಾ ತಾನು ಕಂಡ ಕನಸುಗಳನ್ನು ವಾಸ್ತವವಾಗಿ ನನಸು ಮಾಡಲು ದೃಢ ನಿರ್ಧಾರ ಕೈಗೊಂಡರು. ಈ ಕಷ್ಟಕರ ಸಂದರ್ಭದಲ್ಲಿ ಟೆಸ್ಲಾ ತಮ್ಮ ವೈಯಕ್ತಿಕ ದುಃಖವನ್ನ ತಮ್ಮ ಸೃಜನಶೀಲತೆಗೆ ಇಂಧನವಾಗಿ ಪರಿವರ್ತಿಸಿದರು. ಅವರ ಕಲ್ಪನೆಗಳು ನೋವಿನಿಂದ ಕೂಡಿದ ತಮ್ಮ ಅಂತರಂಗದ ಸಂಶೋಧನೆಗಳ ಮೂಲಕ ಹೊಸ ದಾರಿಯನ್ನ ಕಂಡುಕೊಂಡವು. ಇದು ಕೇವಲ ಒಬ್ಬ ವ್ಯಕ್ತಿ ಹೇಗೆ ನೋವಿನಿಂದ ಹೊರಬಂದರು ಅನ್ನೋದರ ಕಥೆಯಲ್ಲ, ಬದಲಾಗಿ ಅದ್ಭುತ ಆವಿಷ್ಕಾರಗಳ ಮೂಲಕ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಹೇಗೆ ನೋವಿನಿಂದ ಹುಟ್ಟಬಹುದು ಅನ್ನೋದರ ಸಾಕ್ಷಿಯಾಗಿದೆ. ನೋವಿನಿಂದ ಹೊರಬಂದ ಟೆಸ್ಲಾ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತ ಕಲ್ಪನೆ ಮಿಂಚಿತು. ನಮ್ಮ ಆಲೋಚನೆಗಳು ಮತ್ತು ಕಲ್ಪನೆಗಳನ್ನು ನೇರವಾಗಿ ಪರದೆಯ ಮೇಲೆ ಏಕೆ ತೋರಿಸಬಾರದು?
ಈ ಕಲ್ಪನೆಯನ್ನ ನನಸಾಗಿಸಲು ಒಂದು ವಿಶೇಷ ತಂತ್ರಜ್ಞಾನವನ್ನ ಆವಿಷ್ಕರಿಸಲು ಅವರು ದೃಢ ನಿರ್ಧಾರ ಕೈಗೊಂಡರು. ಸ್ನೇಹಿತರೆ, ಇದಕ್ಕೆಲ್ಲ ಮೂಲ ಅಡಿಪಾಯ ಟೆಸ್ಲಾ ಅವರ ಫೋಟೋಗ್ರಾಫಿಕ್ ಮೆಮೊರಿ ಹಾಗೂ ಅಸಾಮಾನ್ಯ ಕಲ್ಪನಾ ಶಕ್ತಿ. ಹೌದು, ಟೆಸ್ಲಾ ಯಾವುದೇ ಹೊಸ ಆವಿಷ್ಕಾರವನ್ನ ಮಾಡಲು ಹೊರಟಾಗ ಮೊದಲು ಅದನ್ನ ತಮ್ಮ ಮನಸ್ಸಿನಲ್ಲಿಯೇ ಸಂಪೂರ್ಣವಾಗಿ 3D ರೂಪದಲ್ಲಿ ಕಟ್ಟಿಕೊಳ್ಳುತ್ತಿದ್ದರು. ಆಲೋಚನೆಗಳು, ರಚನೆಗಳು ಹಾಗೂ ಕಾರ್ಯವೈಖರಿಯನ್ನ ಮನಸ್ಸಿನ ಪರದೆಯಲ್ಲಿಯೇ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರವೇ ಅದನ್ನ ಕಾಗದದ ಮೇಲೆ ಬರೆಯುತ್ತಿದ್ದರು. ಅವರ ಈ ಅನನ್ಯ ಅಭ್ಯಾಸವೇ ಅವರಿಗೆ ಥಾಟ್ ಕ್ಯಾಮರಾ ಅನ್ನುವ ಮತ್ತೊಂದು ಕ್ರಾಂತಿಕಾರಿಕ ಪರಿಕಲ್ಪನೆಯನ್ನ ನೀಡಿತು. ಮನುಷ್ಯನು ಯೋಚನೆ ಮಾಡಿದ ತಕ್ಷಣವೇ ಆ ಚಿತ್ರವನ್ನ ಸೆರೆ ಹಿಡಿದು ಅದನ್ನ ಪರದೆಯ ಮೇಲೆ ಪ್ರದರ್ಶಿಸಬಲ್ಲ ಸಾಧನವನ್ನ ನಿರ್ಮಿಸುವುದು ಟೆಸ್ಲಾ ಅವರ ಯೋಜನೆಯಾಗಿತ್ತು. ಈ ಸಾಧನವು ಮಾನವನ ಮೆದುಳಿನ ಆಲೋಚನೆಗಳನ್ನ ನೇರವಾಗಿ ದೃಶ್ಯರೂಪಕ್ಕೆ ಪರಿವರ್ತಿಸುವ ಗುರಿ ಹೊಂದಿತ್ತು. ಇಂತಹ ಆಲೋಚನೆಗಳು ಟೆಸ್ಲಾ ಅವರ ಭವಿಷ್ಯದ ದೃಷ್ಟಿ ಹಾಗೂ ಅವರ ಸೃಜನಶೀಲತೆಯ ಅಗಾಧತೆಯನ್ನ ತೋರಿಸುತ್ತದೆ. ಅಷ್ಟೇ ಅಲ್ಲದೆ ಟೆಸ್ಲಾ ಸಂಪೂರ್ಣ ಹೊಸ ಯುಗಕ್ಕೆ ಅಡಿಪಾಯ ಹಾಕಿದ್ರು. ಇವರ ಥಾಟ್ ಕ್ಯಾಮರಾ ಕಲ್ಪನೆಯ ಮೂಲತತ್ವ ಸರಳ ಹಾಗೂ ಅದ್ಭುತವಾಗಿತ್ತು. ಅವರ ಈ ಯೋಚನೆಯನ್ನ ಸರಳವಾಗಿ ವಿವರಿಸೋದಾದರೆ, ನಮ್ಮ ಕಣ್ಣುಗಳು ಏಕಕಾಲದಲ್ಲಿ ಕ್ಯಾಮರಾ ಹಾಗೂ ಪ್ರೊಜೆಕ್ಟರ್ ಎರಡರಂತೆಯೂ ಕೆಲಸ ಮಾಡುತ್ತದೆ. ಇದು ನಿಜವಾದರೆ ನಮ್ಮ ಮೆದುಳು ಸಂಪೂರ್ಣವಾಗಿ ತೆರೆದ ಪುಸ್ತಕದಂತಾಗಿ ಬಿಡ್ತಾ ಇತ್ತು. ಈ ಕಲ್ಪನೆಯು ಎಷ್ಟು ಸರಳವಾಗಿತ್ತೋ ಅಷ್ಟೇ ವಿಶಿಷ್ಟವೂ ಆಗಿತ್ತು. ಆದರೆ ಆ ಕಾಲದಲ್ಲಿ ಟೆಸ್ಲಾ ಅವರ ಈ ಸಿದ್ಧಾಂತಕ್ಕೆ ಸ್ಪಷ್ಟ ವೈಜ್ಞಾನಿಕ ಆಧಾರವಿರಲಿಲ್ಲ. ಆಲೋಚನೆಗಳ ಚಿತ್ರಗಳು ನಿಜವಾಗಿಯೂ ರೆಟಿನಾದ ಮೇಲೆ ಮೂಡುತ್ತವೆಯೇ ಎಂಬ ಪ್ರಶ್ನೆಗೆ ಅವರಿಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಈ ಅಸ್ಪಷ್ಟತೆಯ ಕಾರಣದಿಂದಲೇ ಟೆಸ್ಲಾ ಅವರು ತಮ್ಮ ಥಾಟ್ ಕ್ಯಾಮರಾ ಯಂತ್ರವನ್ನ ನಿರ್ಮಿಸಲು ಸಾಧ್ಯವಾಗಲಿಲ್ಲ. ಆದರೆ ಟೆಸ್ಲಾ ಅವರ ಈ ಕನಸು ಭವಿಷ್ಯದ ವಿಜ್ಞಾನಕ್ಕೆ ಒಂದು ದಿಕ್ಸೂಚಿಯಾಗಿ ಕಾರ್ಯನಿರ್ವಹಿಸಿತು. ಇಂದಿನ ಆಧುನಿಕ ವಿಜ್ಞಾನಿಗಳು ಮೆದುಳಿನ ಚಟುವಟಿಕೆಗಳನ್ನು ಓದಲು ಮತ್ತು ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಡೆಸುತ್ತಿರುವ ಅನೇಕ ಸಂಶೋಧನೆಗಳು ಹಾಗೂ ತಂತ್ರಜ್ಞಾನಗಳು ಟೆಸ್ಲಾ ಅವರ ಅಸಾಧಾರಣ ಕಲ್ಪನೆಯಿಂದಲೇ ಪ್ರೇರಣೆ ಪಡೆದಿವೆ. ನಿಕೋಲಾ ಟೆಸ್ಲಾ ಅವರು ಕಲ್ಪಿಸಿಕೊಂಡಿದ್ದ ಥಾಟ್ ಕ್ಯಾಮರಾ ಪರಿಕಲ್ಪನೆ ಇಂದಿನ ವೈಜ್ಞಾನಿಕ ಪ್ರಗತಿಗೆ ಸ್ಫೂರ್ತಿಯಾಗಿದೆ. ಈಗಿನ ವಿಜ್ಞಾನಿಗಳು ಟೆಸ್ಲಾ ಅವರ ಅದೇ ತತ್ವವನ್ನು ಆಧರಿಸಿ ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅದರಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ವಿಜ್ಞಾನಿಗಳು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಸಹಾಯದಿಂದ ನಮ್ಮ ಮೆದುಳಿನ ಚಲನೆಗಳನ್ನು ನೇರವಾಗಿ ಪಠ್ಯರೂಪಕ್ಕೆ ಪರಿವರ್ತಿಸುವ ವಿಶೇಷ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಕೇವಲ ಆರಂಭಿಕ ಹಂತವಾಗಿದ್ದರೂ ಟೆಸ್ಲಾ ಅವರ ದಾರ್ಶನಿಕ ಕಲ್ಪನೆಗೆ ಆಧುನಿಕ ವಿಜ್ಞಾನವು ಹೊಸ ಆಯಾಮವನ್ನ ನೀಡಿದೆ. ಹೌದು, ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಂಶೋಧನೆ ಹಾಗೂ ಅಭಿವೃದ್ಧಿ ನಡೆಯಬೇಕಿದೆ. ಇದರ ಜೊತೆಗೆ ಈ ತಂತ್ರಜ್ಞಾನವು ಈಗಾಗಲೇ ಭರವಸೆಯ ಹಂತವನ್ನ ತಲುಪಿದೆ. ನಿಕೋಲಾ ಟೆಸ್ಲಾ ತಮ್ಮ ಜೀವಿತಾವಧಿಯಲ್ಲಿ ಥಾಟ್ ಕ್ಯಾಮರಾ ಸಾಧನವನ್ನು ನಿರ್ಮಿಸಲು ಸಾಧ್ಯವಾಗಿರಲಿಲ್ಲ. ಆದರೆ ಭವಿಷ್ಯದಲ್ಲಿ ಮಾನವನು ತನ್ನ ಆಲೋಚನೆಗಳನ್ನು ನೇರವಾಗಿ ಪ್ರಪಂಚದ ಮುಂದೆ ತೋರಿಸಲು ಸಾಧ್ಯವಾಗುತ್ತದೆ ಎಂದು ಅವರಿಗೆ ದೃಢ ನಂಬಿಕೆ ಇತ್ತು. ಅವರ ಆ ನಂಬಿಕೆ ಇಂದು ವೈಜ್ಞಾನಿಕ ಆವಿಷ್ಕಾರಗಳ ಮೂಲಕ ನಿಧಾನವಾಗಿ ಸತ್ಯವಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಇದು ಟೆಸ್ಲಾ ಅವರ ಕಲ್ಪನೆಗಳು ಕಾಲವನ್ನ ಮೀರಿ ನಿಲ್ಲಬಲ್ಲವು ಅನ್ನೋದಕ್ಕೆ ಉತ್ತಮ ನಿದರ್ಶನವಾಗಿದೆ. ಇದರ ಜೊತೆಗೆ ಟೆಸ್ಲಾ ತಮ್ಮ ವಿದ್ಯುತ್ ಸಂಶೋಧನೆಗಳನ್ನು ನಿರಂತರವಾಗಿ ಮುಂದುವರಿಸಿದ್ರು. ವಿದ್ಯುತ್ ಉತ್ಪಾದನೆ ಯಶಸ್ವಿಯಾಗಿದ್ದರೂ ಅದನ್ನ ಪ್ರತಿ ಮನೆಗೂ ಸುಲಭವಾಗಿ ತಲುಪಿಸಲು ಒಂದು ಸಣ್ಣ ಶಕ್ತಿಶಾಲಿ ಸಾಧನದ ಅಗತ್ಯವಿದೆ ಎಂದು ಅವರು ಮನಗಂಡರು. ಈ ಸಮಸ್ಯೆಯನ್ನ ಪರಿಹರಿಸಲು ಅವರು ದೋಲನಾ ತತ್ವದ ಮೇಲೆ ಕೆಲಸ ಮಾಡುವ ಒಂದು ಕ್ರಾಂತಿಕಾರಿಕ ಯಂತ್ರವನ್ನ ಆವಿಷ್ಕರಿಸಿದರು. ಈ ಯಂತ್ರಕ್ಕೆ ಅವರು ಸ್ಟೀಮ್ ಪವರ್ ಆಸಿಲೇಟರ್ ಎಂದು ಹೆಸರಿಟ್ಟರು. ಆದರೆ ಈ ಆವಿಷ್ಕಾರವು ಒಂದು ಅಚ್ಚರಿಯ ತಿರುವು ಪಡೆದುಕೊಂಡಿತು. ಇದೇ ವಿದ್ಯುತ್ ಜನರೇಟರ್ ಮುಂದೆ ನಿಯಂತ್ರಿತ ಕಂಪನಿಗಳನ್ನು ಸೃಷ್ಟಿಸುವ ಸಾಮರ್ಥ್ಯದಿಂದಾಗಿ ಭೂಕಂಪ ಯಂತ್ರ ಎಂದು ಗುರುತಿಸಲ್ಪಟ್ಟಿತು. ಸ್ನೇಹಿತರೆ, ಟೆಸ್ಲಾ ತಮ್ಮ ಸಾಧನವನ್ನ ಪ್ರಾರಂಭಿಸಿದ ಕೂಡಲೇ ಒಂದು ಆಶ್ಚರ್ಯಕರ ಘಟನೆ ಸಂಭವಿಸಿತು. ಅವರ ಪ್ರಯೋಗಾಲಯವಿದ್ದ ಕಟ್ಟಡವು ನಡುಗಲಾರಂಭಿಸಿತು. ಸುತ್ತಮುತ್ತಲಿನ ಜನರು ಅದು ಭೂಕಂಪವೇ ಎಂದು ಭಾವಿಸಿದ್ರು. ಇದರ ಹಿಂದಿನ ವೈಜ್ಞಾನಿಕ ತತ್ವವನ್ನ ಸರಳವಾಗಿ ಹೇಳಬೇಕೆಂದರೆ, ಗಾಯಕರು ತಮ್ಮ ಧ್ವನಿಯ ಶಕ್ತಿಯಿಂದ ಗಾಜನ್ನ ಒಡೆದಿರುವುದನ್ನ ಕೇಳಿದ್ದೇವೆ. ವಾಸ್ತವದಲ್ಲಿ ಗಾಯಕರು ಹಾಡುವಾಗ ಅವರ ಧ್ವನಿಯು ಒಂದು ನಿರ್ದಿಷ್ಟ ಆವರ್ತಾಂಕದಲ್ಲಿ ಹೊರಹೊಮ್ಮುತ್ತೆ. ಆ ಆವರ್ತಾಂಕವು ಗಾಜಿನ ಸಹಜ ಆವರ್ತಾಂಕಕ್ಕೆ ಹೊಂದಿಕೊಂಡಾಗ ಗಾಜಿನ ಅಣುಗಳು ತೀವ್ರವಾಗಿ ಕಂಪಿಸತೊಡಗುತ್ತವೆ ಮತ್ತು ಗಾಜು ಒಡೆದು ಹೋಗುತ್ತದೆ. ಇದೇ ವೈಜ್ಞಾನಿಕ ತತ್ವವು ಟೆಸ್ಲಾ ಅವರ ಆಸಿಲೇಟರ್ನಲ್ಲಿ ಕಾರ್ಯನಿರ್ವಹಿಸಿತು. ಟೆಸ್ಲಾ ಅವರ ಆವಿಷ್ಕಾರವು ಕೇವಲ ವಿದ್ಯುತ್ ಪ್ರವಾಹವನ್ನ ಸೃಷ್ಟಿಸಿರಲಿಲ್ಲ, ಬದಲಿಗೆ ಅದು ದೊಡ್ಡ ಕಟ್ಟಡಗಳನ್ನು ನಡುಗಿಸುವಷ್ಟು ಪ್ರಬಲ ಭೂಕಂಪಗಳನ್ನು ಸೃಷ್ಟಿಸಬಲ್ಲದು ಎಂದು ಸಾಬೀತಾಯಿತು.
ಇದು ಟೆಸ್ಲಾ ಅವರ ದಾರ್ಶನಿಕ ಪ್ರತಿಭೆಗೆ ಮತ್ತೊಂದು ಸಾಕ್ಷಿಯಾಗಿದೆ. ಆದರೆ ಈ ವಿಚಿತ್ರ ಘಟನೆ ಟೆಸ್ಲಾ ಅವರನ್ನ ತಡೆಯಲಿಲ್ಲ. ಬದಲಿಗೆ ಅವರು ತಮ್ಮ ಆಸಿಲೇಟರ್ ಸಾಧನವನ್ನ ಕೈಯಲ್ಲಿ ಹಿಡಿದು ನ್ಯೂಯಾರ್ಕ್ನ ಬೀದಿಗಳಿಗೆ ಹೋದರು. ಅಲ್ಲಿ ಒಂದು ನಿರ್ಮಾಣ ಸ್ಥಳದಲ್ಲಿ ಕಂಡ ಕಬ್ಬಿಣದ ಕಂಬಕ್ಕೆ ಈ ಸಾಧನವನ್ನ ಕಟ್ಟಿ ಆನ್ ಮಾಡಿದ್ರು. ತಕ್ಷಣವೇ ಆ ಕಂಬ ತೀವ್ರವಾಗಿ ನಡುಗಲು ಪ್ರಾರಂಭಿಸಿತು. ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ಕಟ್ಟಡದ ಅಡಿಪಾಯವೇ ಕಂಪಿಸತೊಡಗಿತು. ಕಾರ್ಮಿಕರು ಭಯಭೀತರಾಗಿ ಅಲ್ಲಿಂದ ಓಡಿ ಹೋದರು. ಇದನ್ನ ಕಂಡ ಕೆಲವರು ನಿಜವಾಗಿಯೂ ಭೂಕಂಪವೇ ಬಂದಿದೆ ಎಂದು ನಂಬಿದ್ರು. ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ಎಂದು ತಿಳಿಸಿದ ಟೆಸ್ಲಾ ತಾವೇ ಆ ಆಸಿಲೇಟರ್ ಯಂತ್ರವನ್ನ ಆಫ್ ಮಾಡಿದ್ರು. ಕೂಡಲೇ ಕಂಪನ ನಿಂತಿತು. ಜನರು ನಿಟ್ಟುಸಿರು ಬಿಟ್ಟರು. ಈ ಘಟನೆಯು ಟೆಸ್ಲಾ ಅವರ ಆವಿಷ್ಕಾರದ ಶಕ್ತಿ ಹಾಗೂ ಅಪಾಯವನ್ನ ಜಗತ್ತಿಗೆ ತೋರಿಸಿತು. ಟೆಸ್ಲಾ ತಮ್ಮ ಆಸಿಲೇಟರ್ ಯಂತ್ರವನ್ನ ಮತ್ತೊಮ್ಮೆ ಪರೀಕ್ಷೆ ಮಾಡಲು ಮುಂದಾದಾಗ ಹಿಂದಿನಂತೆಯೇ ವಿಚಿತ್ರ ಘಟನೆ ಸಂಭವಿಸಿತು. ಇಡೀ ಕಟ್ಟಡವೇ ತೀವ್ರವಾಗಿ ನಡುಗಲಾರಂಭಿಸಿತು. ಆದರೆ ಈ ವಿಫಲತೆ ಅವರನ್ನ ನಿರಾಶೆಗೊಳಿಸಲಿಲ್ಲ. ಬದಲಾಗಿ ಅದೇ ಘಟನೆ ಅವರಿಗೆ ಹೊಸ ಆವಿಷ್ಕಾರದ ಪ್ರೇರಣೆಯಾಯಿತು. ಟೆಸ್ಲಾ ತಮ್ಮ ಆಸಿಲೇಟರ್ನಿಂದ ಉಂಟಾಗುವ ಕಂಪನಗಳನ್ನ ಭೂಮಿಯ ಆಳಕ್ಕೆ ಕಳುಹಿಸಿ ಅಲ್ಲಿಂದ ಹಿಂತಿರುಗಿ ಬರುವ ಪ್ರತಿಫಲಿತ ಅಲೆಗಳನ್ನ ಅಧ್ಯಯನ ಮಾಡುವುದೆಂದು ನಂಬಿದ್ದರು. ಈ ಅಲೆಗಳ ವಿಶ್ಲೇಷಣೆಯಿಂದ ಭೂಮಿಯ ಒಳಗಿನ ರಚನೆಗಳನ್ನ ಪತ್ತೆ ಹಚ್ಚಬಹುದಿತ್ತು. ಸರಳವಾಗಿ ಹೇಳೋದಾದರೆ ಅವರು ಈ ಕಂಪನಗಳ ಮೂಲಕ ಭೂಮಿಯನ್ನ ಸ್ಕ್ಯಾನ್ ಮಾಡಲು ಯೋಜಿಸಿದ್ದರು. ಈ ಕಲ್ಪನೆ ಭೂಕಂಪ ಶಾಸ್ತ್ರ ಹಾಗೂ ಭೂಗರ್ಭ ಅಧ್ಯಯನಕ್ಕೆ ಹೊಸ ದಾರಿಯನ್ನ ತೆರೆಯಿತು. ಜೊತೆಗೆ ಶತ್ರುಗಳ ಸಾರಿಗೆ ವ್ಯವಸ್ಥೆಯನ್ನ ಕ್ಷಣಾರ್ಧದಲ್ಲಿ ನಾಶಪಡಿಸುವ ಸಾಮರ್ಥ್ಯ ಹೊಂದಿತ್ತು. ಆದರೆ ಈ ಸಾಧನವನ್ನ ಅವರು ಯುದ್ಧಕ್ಕಾಗಿ ಅಲ್ಲ, ಬದಲಾಗಿ ಶಾಂತಿಗಾಗಿ ಬಳಸುವ ಕನಸು ಕಂಡಿದ್ದರು. ಸ್ನೇಹಿತರೆ, ಟೆಸ್ಲಾ ಜೀವಿಸಿದ ಕಾಲ ಅತ್ಯಂತ ಭಯಾನಕವಾಗಿತ್ತು. ಅವರು ತಮ್ಮ ಕಣ್ಣೆದುರೇ ಪ್ರಥಮ ವಿಶ್ವಯುದ್ಧ ಮತ್ತು ದ್ವಿತೀಯ ವಿಶ್ವಯುದ್ಧದ ಆರಂಭಿಕ ಹಂತಗಳನ್ನು ಕಂಡಿದ್ದರು. ಈ ಯುದ್ಧಗಳ ಭೀಕರ ಪರಿಣಾಮವಾಗಿ 120 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಸಾವನ್ನಪ್ಪಿದ್ದನ್ನ ಅವರು ಹತ್ತಿರದಿಂದ ಅನುಭವಿಸಿದ್ದರು. ಏನನ್ನೂ ಮಾಡಲು ಸಾಧ್ಯವಾಗಲಿಲ್ಲ. ಇದನ್ನೆಲ್ಲ ಕಂಡ ಟೆಸ್ಲಾ ಭವಿಷ್ಯದಲ್ಲಿ ಇಂತಹ ಭೀಕರ ಯುದ್ಧಗಳು ಮರುಕಳಿಸಬಾರದು, ಮಾನವ ಕುಲವನ್ನ ಸಂಪೂರ್ಣ ನಾಶದಿಂದ ರಕ್ಷಿಸುವಂತಹ ಸಾಧನವನ್ನ ನಾನು ನಿರ್ಮಿಸಬೇಕೆಂಬ ದೃಢವಾದ ಪ್ರತಿಜ್ಞೆ ಮಾಡಿಕೊಂಡರು. ಈ ಚಿಂತನೆಯಿಂದ ಪ್ರೇರಿತರಾದ ಟೆಸ್ಲಾ ತಮ್ಮ ಸಂಶೋಧನೆಯನ್ನ 2 ಪ್ರಮುಖ ದಿಕ್ಕುಗಳತ್ತ ತಿರುಗಿಸಿದ್ರು. ಇದಕ್ಕಾಗಿ ಅವರು 2 ಅದ್ಭುತ ಸಾಧನಗಳನ್ನು ಆವಿಷ್ಕರಿಸಿದರು. ಆರ್ಟಿಫಿಷಿಯಲ್ ಟೈಡ್ ವೇವ್ ಹಾಗೂ ಡೆತ್ ರೇ. ಇವೆರಡು ಒಂದೇ ಸಮನೆ ಶತ್ರುಗಳನ್ನ ಅಣುಬಾಂಬ್ರಂತೆ ನಾಶ ಮಾಡುವ ಸಾಮರ್ಥ್ಯ ಹೊಂದಿದ್ದವು. ಮೊದಲೇದಾಗಿ ಆರ್ಟಿಫಿಷಿಯಲ್ ಟೈಡ್ ವೇವ್. ಇದರ ಕಾರ್ಯವಿಧಾನ ಸರಳವಾಗಿತ್ತು. ಈ ಸಾಧನವನ್ನ ಸಮುದ್ರದೊಳಗಿನ ವಿಭಿನ್ನ ಸ್ಥಳಗಳಲ್ಲಿ ಅಳವಡಿಸಲಾಗುತ್ತಿತ್ತು. ಯಾವುದೇ ಸಮಯದಲ್ಲಿ ಶತ್ರುಗಳ ಹಡಗುಗಳು ಆ ಪ್ರದೇಶಕ್ಕೆ ಬಂದಾಗ ಒಂದು ರಿಮೋಟ್ ಕಂಟ್ರೋಲ್ ಮೂಲಕ ಈ ಸಾಧನಗಳನ್ನು ಸ್ಫೋಟಗೊಳಿಸಬಹುದಿತ್ತು. ಈ ಸ್ಫೋಟದ ತಕ್ಷಣವೇ 30 ರಿಂದ 40 ಮೀಟರ್ ಎತ್ತರದ ಬೃಹತ್ ಅಲೆಗಳು ಏಳುತ್ತಿದ್ದವು. ಈ ಅಲೆಗಳು ಶತ್ರುಗಳ ಹಡಗನ್ನು ಕ್ಷಣಾರ್ಧದಲ್ಲೇ ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದವು. ಆದರೆ ಇಂತಹ ಅದ್ಭುತ ಆವಿಷ್ಕಾರಗಳನ್ನು ಮಾಡುವುದು ಸುಲಭವಾಗಿರಲಿಲ್ಲ. ಯಾಕಂದರೆ ಟೆಸ್ಲಾ ಅವರು ನಡೆಸಿದ ಅನೇಕ ಪ್ರಯೋಗಗಳಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಹಾಗೂ ವಿದ್ಯುತ್ ಹೊರಬರುತ್ತಿದ್ದರಿಂದ ಅವರ ನರಮಂಡಲದಲ್ಲಿ ಅಸಾಮಾನ್ಯ ಬದಲಾವಣೆಗಳು ಉಂಟಾದವು. ಇದರಿಂದಾಗಿ ಅವರಿಗೆ ಅತಿಸೂಕ್ಷ್ಮ ಶ್ರವಣ ಶಕ್ತಿ ಬೆಳೆಯಿತು. ಅವರು ಹಲವಾರು ಕಿಲೋಮೀಟರ್ ದೂರದಲ್ಲಿ ಚಲಿಸುತ್ತಿರುವ ರೈಲುಗಳ ಶಬ್ದವನ್ನ ಸುಲಭವಾಗಿ ಕೇಳಬಲ್ಲವರಾದರು. ಅಷ್ಟೇ ಅಲ್ಲ, 800 ಕಿಲೋಮೀಟರ್ ದೂರದಲ್ಲಿ ಮಿಂಚಿದ ಸಿಡಿಲಿನ ಶಬ್ದವನ್ನ ಸ್ಪಷ್ಟವಾಗಿ ಗುರುತಿಸಬಲ್ಲ ಶಕ್ತಿ ಅವರಿಗೆ ಬಂದಿತ್ತು. ಇದರಿಂದಾಗಿ ಹೆಚ್ಚಾಗಿ ಅವರು ಒಂದು ಚಿಕ್ಕ ಸೊಳ್ಳೆ ಯಾವುದಾದರೂ ವಸ್ತುವಿಗೆ ಡಿಕ್ಕಿ ಹೊಡೆದ ಶಬ್ದವನ್ನ ಕೂಡ ಅವರು ಗ್ರಹಿಸಬಲ್ಲ ಸ್ಥಿತಿಗೆ ತಲುಪಿದ್ದರು. ಈ ಅತಿಸೂಕ್ಷ್ಮ ಶಕ್ತಿಯು ಕೆಲವೊಮ್ಮೆ ಅವರ ಆವಿಷ್ಕಾರಗಳಿಗೆ ಸಹಾಯಕವಾಗಿದ್ದರು, ಕೆಲವೊಮ್ಮೆ ಅವರ ಮನಸ್ಸಿನ ಮೇಲೆ ಅಸಹನೀಯ ಒತ್ತಡವನ್ನು ಉಂಟು ಮಾಡ್ತಾ ಇತ್ತು. ಟೆಸ್ಲಾ ಅವರ ಅತಿಸೂಕ್ಷ್ಮ ಶ್ರವಣ ಶಕ್ತಿಯ ಬಗ್ಗೆ ಜನರು ನಂಬಲಿಲ್ಲ. ಹೀಗಾಗಿ 1934ರಲ್ಲಿ ಟೆಸ್ಲಾ ತಾವು ಟೆಲಿಫೋರ್ಸ್ ಅಥವಾ ಡೆತ್ ರೇ ಎಂಬ ಸಾಧನವನ್ನ ವಿನ್ಯಾಸಗೊಳಿಸಿರುವುದಾಗಿ ಪ್ರಕಟಿಸಿದ್ರು. 400 ಕಿಲೋಮೀಟರ್ ದೂರದಲ್ಲಿರುವ ಯಾವುದೇ ವಸ್ತುವನ್ನ ಕ್ಷಣಾರ್ಧದಲ್ಲಿ ನಾಶಪಡಿಸುವ ಸಾಮರ್ಥ್ಯ ಹೊಂದಿದ್ದ ಈ ಆವಿಷ್ಕಾರವನ್ನ ಜನರು ಕೇವಲ ಕಲ್ಪಿತ ಕಥೆ ಎಂದು ತಿರಸ್ಕರಿಸಿದ್ರು. ಅಷ್ಟೇ ಅಲ್ಲದೆ ಅವರು ತಮ್ಮ ಆವಿಷ್ಕಾರದಿಂದ ಯಾವುದೇ ದೇಶದ ಸುತ್ತಲೂ ಕಣ್ಣಿಗೆ ಕಾಣದ ವಿದ್ಯುತ್ ಬೇಲಿ ನಿರ್ಮಿಸಬಹುದೆಂದು, ಅದನ್ನ ದಾಟಲು ಯತ್ನಿಸಿದವರು ತಕ್ಷಣವೇ ಸುಟ್ಟು ಭಸ್ಮವಾಗುತ್ತಾರೆ ಎಂದು ಹೇಳಿದ್ದರು. ಈ ಮಾತುಗಳನ್ನು ಕೇಳಿದ ಜನರು ಇದು ಅಸಾಧ್ಯವೆಂದು ಅದನ್ನ ಕಡೆಗಣಿಸಿದರು. ಮುಂದೆ ಅವರು ತಮ್ಮ ಸಾಧನಗಳನ್ನು ರಷ್ಯಾ ಸರ್ಕಾರದ ಬಳಿ ತೆಗೆದುಕೊಂಡು ಹೋದಾಗಲೂ ಯಾವುದೇ ಪ್ರಯೋಗಕ್ಕೆ ಅವಕಾಶ ನೀಡದೆ ಅದನ್ನ ನೇರವಾಗಿ ತಿರಸ್ಕರಿಸಲಾಯಿತು. ಅವರಿಗೆ ಸಹಾಯ ಮಾಡಲು ಯಾರು ಮುಂದೆ ಬರಲಿಲ್ಲ. ಎಲ್ಲರೂ ಟೀಕಿಸಿದ್ರು.
ಟೆಸ್ಲಾ ತಮ್ಮ ಸಂಕಲ್ಪದಿಂದ ವಿಚಲಿತರಾಗಲಿಲ್ಲ. ನೀವು ಅಸಾಧ್ಯವೆಂದುಕೊಂಡಿರುವ ಈ ಸಾಧನವನ್ನ ನಾನು ಈಗಾಗಲೇ ನಿರ್ಮಿಸಿದ್ದೇನೆ, ಅದನ್ನ ಬಹಳ ಬೇಗ ಜಗತ್ತಿನ ಮುಂದಿಡುತ್ತೇನೆ ಎಂದು ದೃಢವಾಗಿ ಹೇಳಿದ್ರು. ಅವರ ಈ ಮಾತ್ತರ ಹೇಳಿಕೆ ನಿಜವಾಗುವ ಕ್ಷಣಕ್ಕಾಗಿ ಪ್ರತಿಯೊಬ್ಬರು ಕಾತರದಿಂದ ಕಾಯುತ್ತಿದ್ದರು. ಆದರೆ ಟೆಸ್ಲಾ ಅವರು ತಮ್ಮ ಅದ್ಭುತ ಆವಿಷ್ಕಾರವನ್ನ ಜಗತ್ತಿಗೆ ತೋರಿಸುವ ಮುನ್ನವೇ ನ್ಯೂಯಾರ್ಕ್ನ ಹೋಟೆಲ್ನಲ್ಲಿ ಏಕಾಂಗಿಯಾಗಿ ರಹಸ್ಯಮಯ ಪರಿಸ್ಥಿತಿಗಳಲ್ಲಿ ನಿಧನರಾದರು. ಅವರ ಸಾವು ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತು. ಅವರ ಅಸಾಮಾನ್ಯ ಸಾಧನಗಳ ರಹಸ್ಯಗಳು ಎಂದಿಗೂ ಬೆಳಕಿಗೆ ಬರದಂತೆ ಅವರೊಂದಿಗೆ ಶಾಶ್ವತವಾಗಿ ಕಣ್ಮರೆಯಾದವು. ಸ್ನೇಹಿತರೆ, ನಿಕೋಲಾ ಟೆಸ್ಲಾ ಅವರ ಜೀವನದ ಅಂತ್ಯದ ಬಗ್ಗೆ ತಿಳಿದಾಗ ಆಶ್ಚರ್ಯವಾಗುತ್ತದೆ. ಅವರ ಹೆಸರಿನಲ್ಲಿ 300ಕ್ಕೂ ಹೆಚ್ಚು ಆವಿಷ್ಕಾರಗಳ ಪೇಟೆಂಟ್ಗಳಿದ್ದರೂ ತಮ್ಮ ಅಂತಿಮ ಕ್ಷಣದಲ್ಲಿ ಹೋಟೆಲ್ ಬಿಲ್ ಪಾವತಿಸಲು ಕೂಡ ಅವರ ಬಳಿ ಹಣವಿರಲಿಲ್ಲ. ಸ್ನೇಹಿತರೆ, ಇನ್ನೊಂದು ಆಘಾತಕಾರಿ ಸತ್ಯವೆಂದರೆ ಅವರು ಕಂಡುಹಿಡಿದ ಅನೇಕ ಆವಿಷ್ಕಾರಗಳನ್ನು ಇತರೆ ವಿಜ್ಞಾನಿಗಳು ಹಾಗೂ ಉದ್ಯಮಿಗಳು ತಮ್ಮ ಹೆಸರಿನಲ್ಲಿ ನೋಂದಾಯಿಸಿಕೊಂಡಿದ್ದರು. ದುಃಖದ ಸಂಗತಿ ಎಂದರೆ ಟೆಸ್ಲಾ ಅವರಂತಹ ಅದ್ಭುತ ವಿಜ್ಞಾನಿಗೆ ಅವರ ಮಹತ್ವದ ಆವಿಷ್ಕಾರಗಳಿಗಾಗಿ ಸಿಗಬೇಕಾದ ಸೂಕ್ತ ಮಾನ್ಯತೆ ದೊರಕಲಿಲ್ಲ. ಇದು ಟೆಸ್ಲಾ ಅವರ ಜೀವನದ ದುರಂತಗಳಲ್ಲಿ ಒಂದು. ಟೆಸ್ಲಾ ಅವರ ಜೀವನದ ಕತೆ ಕೇವಲ ವಿಜ್ಞಾನದ ಪಾಠವನ್ನ ಮಾತ್ರವಲ್ಲ, ಮಾನವ ಬದುಕಿನ ಸಂಕೀರ್ಣತೆಗಳನ್ನ ಕೂಡ ಹೇಳುತ್ತದೆ. ಅವರಂತಹ ಅದ್ಭುತ ಪ್ರತಿಭೆ ಜಗತ್ತಿಗೆ ಬೆಳಕು ನೀಡಿದರು, ತಮ್ಮ ಜೀವನದ ಕೊನೆಯಲ್ಲಿ ಕತ್ತಲೆಯಲ್ಲಿ ಮುಳುಗಿದರು. ಟೆಸ್ಲಾ ಅವರು ತಮ್ಮ ಆವಿಷ್ಕಾರಗಳಿಗೆ ಸರಿಯಾದ ಮನ್ನಣೆ ಸಿಗದೆ ಬಡತನದಲ್ಲಿ ಮರಣ ಹೊಂದಿರಬಹುದು, ಆದರೆ ಅವರ ಆಲೋಚನೆಗಳು ಎಂದಿಗೂ ಅಳಿದು ಹೋಗಿಲ್ಲ. ಇಂದಿಗೂ ಅವರ ಕಲ್ಪನೆಗಳು ಆಧುನಿಕ ತಂತ್ರಜ್ಞಾನಕ್ಕೆ ಪ್ರೇರಣೆಯಾಗಿವೆ. ನಾವೆಲ್ಲರೂ ಈ ಮಹಾನ್ ವಿಜ್ಞಾನಿಗೆ ನಮ್ಮ ಗೌರವವನ್ನು ಸಲ್ಲಿಸಲೇಬೇಕು. ಯಾಕಂದ್ರೆ ಅವರೇ ಆಧುನಿಕ ಯುಗದ ನಿಜವಾದ ಸ್ಥಾಪಕರು ಅಂದರೂ ತಪ್ಪಾಗಲಾರದು ಅಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.